ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿರಿಯ ಅಧಿಕಾರಿಗಳು IPS ಪಡೆದಂಥ ಅಧಿಕಾರಿಗಳು ಕೆಲವರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಒಂದು ADGP ಲೆವೆಲ್ ಇರೋವಂಥ ಅಧಿಕಾರಿ ಇವತ್ತು ಇನ್ನೇನು 3 ತಿಂಗಳಲ್ಲಿ ನಿವೃತ್ತಿ ಆಗಬೇಕಾದ ಅಧಿಕಾರಿ ಏನು ಅವರ ಮಕ್ಕಳು ಮೊಮ್ಮಕ್ಕಳು ಸಮಾನವಾದ ಹೆಂಗಸರುಗಳು ಏನ್ರಿ ಆಗಿದೆ ಬಂದಿರೋದು ಇವರಿಗೆ ದೊಡ್ಡ ರೋಗ ಅಂತ. ರಾಮಚಂದ್ರ ರಾವ್ ಅವರೇ, ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಮನುಷ್ಯತ್ವ ಮಾನ ಮರ್ಯಾದೆ ಇದೆಯಾ? ಹಾಗಾದರೆ ಇವತ್ತು ನೋಡ್ರಿ, ಎಲ್ಲೋ ಕಿರಾತಕರಿಂದ ತೊಂದರೆಗೊಳಗಾದ ಹೆಣ್ಣು ಮಕ್ಕಳು ಯಾವುದೋ ಒಂದು ಠಾಣೆಗೆ ಹೋಗಿರ್ತಾರೆ. ಆ ಠಾಣೆಯಲ್ಲಿ ಅವರಿಗೆ ನ್ಯಾಯ ಸಿಕ್ಕಿರಲ್ಲ. ಅಲ್ಲಿಯ ಕೆಲ ಹಂತದ ಅಧಿಕಾರಿಗಳು ಕೆಲವರು ಅವರು ದೌರ್ಜನ್ಯ ಮಾಡಿರ್ತಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿದ್ದಾರಪ್ಪ, ಅವ್ರ ಹತ್ರ ಹೋದರೆ ನ್ಯಾಯ ಸಿಗುತ್ತೆ ಅಂಥೇಳಿ ಒಬ್ಬ ಹಿರಿಯ ಅಧಿಕಾರಿಯನ್ನು ಭೇಟಿ ಮಾಡಲು ಹೋಗ್ತಾರೆ. ಅಂಥ ಒಬ್ಬ ಹಿರಿಯ ಅಧಿಕಾರಿನೇ ನೀಚೆ ಆಗ್ಬಿಟ್ಟ ಅಂದರೆ ಇನ್ನು ಹೊರಗಡೆ ಇರೋ ದುಷ್ಟರ ಹತ್ರ ಇವರು ಕಾಪಾಡ್ಕೊತಾರೋ ಅಥವಾ ಒಳಗಡೆ ಇರೋಂಥ ಇಂಥ ದುಷ್ಟ ಹಿರಿಯ ಅಧಿಕಾರಿಗಳಿಂದ ಅವರ ಶೀಲವನ್ನು ಅವರ ಮಾನ ಮರ್ಯಾದೆ ಕಾಪಾಡ್ಕೊತಾರೋ ಗೊತ್ತಾಗ್ತಾ ಇಲ್ಲ. ಇವತ್ತು ಹೊರಗಡೆ ಆಗಿರೋಂಥ ಅನಾನುಕೂಲವನ್ನು ಸರಿಪಡಿಸ್ಕೊಳ್ಳಲು ಒಬ್ಬ ಹಿರಿಯ ಅಧಿಕಾರಿಗೆ ಕಾನೂನನ್ನು ಅದು ಕಾಕಿ ಬಟ್ಟೆ ಹಾಕ್ಕೊಂಡು ಆ ಸಮವಸ್ತ್ರವನ್ನು ಹಾಕಿಕೊಂಡು ಇವತ್ತು ಕೂತಿರೋ ಅಧಿಕಾರಿ ಹತ್ರ ಹೋದಾಗ ನೀನೊಂದು ಕಾಮಚೇಷ್ಟೆಗೆ ನಿನ್ನ ತೀಟೆಗೆ ಬಳಸ್ಕೊಂಡು ಆ ಹೆಣ್ಮಕ್ಳಿಗೆ ಇವತ್ತೊಂದು ಕೊಡಬಾರ್ದು ಅನ್ಯಾಯ ಕೊಡ್ತೀಯಲ್ಲಪ್ಪ. ನಿನಗೆ ಏನಾದರೂ ಈ ಒಂದು ಸಂವಿಧಾನದ ಬಗ್ಗೆ ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇವತ್ತು ನೋಡಿ, ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ, ಇಂಥವರನ್ನು ಬರೀ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ ಗೃಹ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಇಂಥವರಿಗೆ ಸಸ್ಪೆಂಡ್ ಮಾಡೋದರ ಜೊತೆಗೆ ಪರ್ಮನೆಂಟಾಗಿ ಮನೆ ಕಳಿಸ್ಬಿಟ್ಟು ನಮ್ಮ ತೆರಿಗೆ ದುಡ್ಡಲ್ಲಿ ಇವರೇನು ಇಲ್ಲಿವರೆಗೆ ಬದುಕಿದ್ದಾರೆ ಆ ದುಡ್ಡನ್ನು ಸಹ ಇವರ ಆಸ್ತಿ ಪಾಸ್ತಿಗಳನ್ನು ಹರಾಜಾಕಿ ವಸೂಲಿ ಮಾಡಬೇಕು. ಮುಂದೆ ಅವರು ನಿವೃತ್ತಿ ಆದರೂ ಕೂಡ ಆ ದುಡ್ಡುಗಳನ್ನು ನಿವೃತ್ತಿಗಾಗಿ ಏನು ಸಂಬಳಗಳು ಕೊಡಬೇಕಲ್ಲ ಅದಕ್ಕೂ ಕಡಿವಾಣ ಹಾಕಿ ಎಲ್ಲವೂ ಸರ್ಕಾರ ಮುಟ್ಕೊಂಡು ಹಾಕೋಬೇಕು. ಆಗಿದ್ದಾಗ ಮಾತ್ರ ಇನ್ನು ಬೇರೆ ಅಧಿಕಾರಿಗಳಿರ್ಬೋದು ಜನಸಾಮಾನ್ಯರಿಗೆ ಕೆಲಸ ಮಾಡಬೇಕು ಅಂತ ಬರುತ್ತೆ. ಈ ರೀತಿಯ ನೀಚ ಕೆಲಸಗಳಿಗೆ ಯಾರೂ ಕೂಡ ಕೈ ಹಾಕಲ್ಲ. ಇಲ್ಲಾಂದರೆ ಬರೀ ಸಸ್ಪೆಂಡ್ ಮಾಡ್ತಾರೆ ಬಿಡು, ಮತ್ತೆ 10 ದಿನ ರಜೆ ತಗೋಬಿಡೋಣ ಬಿಡು, ಮತ್ತೆ ಇನ್ನೊಂದು ಕಡೆ ಹಾಕ್ತಾರೆ ಅನ್ನೋ ಒಂದು ಮನೋಭಾವ ಬರಬಾರ್ದು. ಅಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯಗಳು ನಡಿಬಾರ್ದು. ಅಥವಾ ಇವತ್ತು ಏನಾಗ್ಬಿಟ್ಟು ನೋಡಿ, ಹಿರಿಯ ರಾಜಕಾರಣಿಗಳು ಕೆಲಸ ಮಾಡ್ತಾರೆ, ಹಿರಿಯ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾರೆ. ಇವತ್ತು ಸಾಮಾನ್ಯರಿಗೆ ಇವತ್ತು ಎಲ್ಲಿಯೂ ಕೂಡ ಒಂದು ನೆಲೆ ಇಲ್ಲದೆ ಆಗಿದೆ. ಆಮೇಲೆ ಆ ಹೆಣ್ಣುಮಕ್ಕಳು ಕೂಡ ಕೆಲವರು ಧ್ವನಿ ದ್ವಾರದಲ್ಲಿ ನಿಮ್ಮ ನಿಮ್ಮ ಒಂದು ಘನತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಯಾರು ಹಿರಿಯ ಅಧಿಕಾರಿ ಆದರೂ ಅವನು ಮನುಷ್ಯ ರೀ, ಈ ಥರ ಒಂದು ಹಾದಿ ತಪ್ಪದೆ ಇವತ್ತು ಹಿರಿಯ ಅಧಿಕಾರಿ ಅವರ ಏನೊಂದು ತನಿಖೆ ಆಗಬೇಕು. ಯಾಕಂದರೆ ಅವರ ಒಪ್ಪಂದದ ಮೇರೆಗೆ ಪ್ರಜ್ವಲ್ ರೇವಣ್ಣನು ಕೂಡ ಒಪ್ಪಂದದ ಮೇರೆಗೆ ಆಗಿರೋದು. ಇವರಿಗೆ ಶಿಕ್ಷೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಬೇಕು ಅಂದರೆ ಈ ವ್ಯಕ್ತಿಗೆ ಕೂಡ 100% ಶಿಕ್ಷೆ ಆಗಬೇಕು. ತಕ್ಷಣ ದಸ್ತಗಿರಿ ಮಾಡಬೇಕು, ಅರೆಸ್ಟ್ ಮಾಡಿಬಿಟ್ಟು ಇವ್ರನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಉತ್ತಮ ಸ್ಥಾನದಲ್ಲಿರುವಂತಹ ಒಂದು ಅಧಿಕಾರಿಗಳು ಕಾನೂನನ್ನು, ತನಗೆ ನೀಡಲಾದಂಥ ಕಾನೂನನ್ನು ಸಾರ್ವಜನಿಕರಿಗೆ ಅನುಕೂಲವಾಗಲಿ, ಸಾರ್ವಜನಿಕರ ವಲಯದಲ್ಲಿ ಏನಾದರೂ ತಪ್ಪು ಮತ್ತು ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದ್ರೋಹ, ದಗಗಳು ಕಂಡು ಬಂದಲ್ಲಿ ಇವ್ರನ್ನ ನೇಮಕ ಮಾಡಿ ಸರ್ಕಾರ ಆಯೋಜನೆ ಮಾಡಿರ್ತಾರೆ. ಆದರೆ ಇವರೆಲ್ಲ ಒಂದು ಕಡೆ ಅಧಿಕಾರದ ದರ್ಪ, ಒಂದು ಸೌಲಭ್ಯ, ಒಂದು ಅಹಂನಿಂದ ಇವರು ಅಧಿಕಾರ ಪಡ್ಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ಇರುವಂಥ ವ್ಯಕ್ತಿಗಳು, ಉತ್ತಮ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಮತ್ತು ಈ ಸಮಾಜದ ಎಲ್ಲ ಈ ಕಟ್ಟೆ ಜನಗಳಿಗೆ ಎಲ್ಲೋ ಒಂದು ಕಡೆ ಒಂದು ಕೆಟ್ಟು ಮಾಹಿತಿ ಹೋಗ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಯಾರೇ ಉತ್ತಮವಾದ ಅಧಿಕಾರಿಗಳಿರಲಿ, ಏನೇ ಇರಲಿ, ಎಷ್ಟೇ ಪ್ರಭಾವಿ ಇರಲಿ, ಎಷ್ಟೇ ಒಂದು ದೊಡ್ಡ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳ ಮೇಲೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಒಂದು ಉಗ್ರವಾದಂಥ ಯಾರೇ ಒಂದು ವ್ಯಕ್ತಿ, ಯಾವುದೇ ಉತ್ತಮ ಸ್ಥಾನದಲ್ಲಿದ್ದ ವ್ಯಕ್ತಿ ಕೂಡ ತಪ್ಪು ಮಾಡಿದಾಗ ಅವರ ಮೇಲೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತುರ್ತಾಗಿ ಅವರ ಮೇಲೆ ಕಾನೂನು ಮುಖಾಂತರ ಅವ್ರನ್ನ ಒಂದು ಕಡೆ ಕಾನೂನಿನಲ್ಲಿ ಅವ್ರನ್ನ ಬಂಧಿಸಬೇಕು. ಅವ್ರಿಗೆ ಸಮಾಜಕ್ಕೆ ಒಳ್ಳೆ ಉತ್ತಮವಾದ ಮಾಹಿತಿ ನೀಡಬೇಕು ಅಂಥೇಳಿ ನಾನು ಏನು ಈ ದೊಡ್ಡ ಉತ್ತಮ ಸ್ಥಾನಗಳಿರುವಂತಹ ಮಾಡುತ್ತಿರುವಂತಹ ಈ ಒಂದು ಏನು ಈ ರಾಸಲೀಲೆ ಪ್ರಕರಣವಾಗಲಿ ಮತ್ತು ಒಂದು ಭ್ರಷ್ಟಾಚಾರ ಪ್ರಕರಣವಾಗಲಿ, ಮೊನ್ನೆ DCG ಜಗದೀಶ್ ನಾಯಕರು ಮಾಡಿರುವಂಥ ಅಬಕಾರಿ ಡಿಪಾರ್ಟ್ಮೆಂಟ್ನ ಒಂದು ಭ್ರಷ್ಟಾಚಾರವಾಗಲಿ, ಇವೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಬಹುಶಃ ಈ ಸಮಾಜ ಎತ್ತಸಾಗ್ತಾ ಇದೆ. ಅಂದರೆ ಒಂದು ಭ್ರಷ್ಟಾಚಾರದ ಕೂಪದ ಕಡೆ, ಒಂದು
ಅನ್ಯಾಯ ಅಕ್ರಮ ಕಡೆ ಅಧಿಕಾರಿಗಳೇ ಉತ್ತಮ ಸ್ಥಾನದಲ್ಲಿರುವಂಥ ಅಧಿಕಾರಿಗಳೇ ಈ ರೀತಿ ದೌರ್ಜನ್ಯ ಅಕ್ರಮ ಎಲ್ಲ ಒಂದು ಕಡೆ ಈ ಥರ ರಾಸಲೀಲ ಪ್ರಕರಣಗಳು ಮಾಡ್ತಾ ಇದ್ದರೆ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ? ಇವರಿಗೆ ಅಧಿಕಾರ ಕೊಟ್ಟು ಸರ್ಕಾರ ಏನು ಪ್ರಯೋಜನ? ಹಾಗಾಗಿ ಕೂಡಲೇ ಇವ್ರನ್ನ ಕಾನೂನಾತ್ಮಕವಾಗಿ ಇವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಅತಿ ಕಠಿಣ ಕಾನೂನುಗಳಲ್ಲಿ ಇವನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗೆ ತಾನು ಕೊಟ್ಟಂಥ ಒಂದು ಅಧಿಕಾರವನ್ನು ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೋಬಾರ್ದು. ಬೇಲಿನ ಎದ್ದು ಒಲೆ ಮೇದ್ರೆ ಯಾರ ಹತ್ರ ಹೋಗ್ತಾರೆ ಸ್ವಾಮಿ? ಕಷ್ಟ ಹೇಳ್ಕೊಂಡು ಹೆಣ್ಮಕ್ಳು ನಿಮ್ಮ ಹತ್ರ ಕಷ್ಟ ಕೇಳ್ಕೊಂಡ್ಬಂದರೆ ನನಗೆ ನಾನು ಹೇಳ್ದಂಗೆ ಕೇಳು, ನಿನಗೆ ನಾನು ಏನು ಬೇಕೋ ನೋಡ್ಕೊಳ್ತೀನಿ, ನಿನಗೆ ನಾನು ಹಿಂಗೆ ಮಾಡ್ತೀನಿ ಅಂತೇಳಿ ಇವತ್ತು ಅಬಲೆಯರನ್ನ ಇವತ್ತು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅದು ನಿಜಕ್ಕೂ ಅದು ತಪ್ಪು. ಅಷ್ಟೇ ಅಲ್ಲ, ಸುಮಾರು ಭಾಳಷ್ಟು ಜನ ಹೆಣ್ಮಕ್ಳ ಮೇಲೆ ಭಾಳಷ್ಟು ಕಡೆ ಹಲ್ಲೆ ಆಗ್ತಾಯಿದೆ, ದೌರ್ಜನ್ಯ ಆಗ್ತಾಯಿದೆ, ಬ್ಲ್ಯಾಕ್ ಮೇಲ್ಗಳು ತುಂಬ ನಡೀತಾ ಇದೆ. ಸೊ ಇಂಥ ವಿಚಾರಗಳಿಗೆ ನ್ಯಾಯ ಕೊಡಿಸ್ಬೇಕಾದಂತಹ ಮಹನೀಯರುಗಳು ಒಂದು ಅಧಿಕಾರ ಕೊಟ್ಟರೆ, ನೀವು ಸರ್ಕಾರ ಸಂಬಳ ತಗೊಂಡು ಜನರುಗಳ ಸೇವೆ ಮಾಡ್ರಿ ಅಂದರೆ ಇವತ್ತು ಆ ಜನರುಗಳನ್ನೇ ನನ್ನ ಜೊತೆ ಮಲ್ಕೋ ಅಂತ ಕರೆಯುವಂಥ ಮುಂದಾಗಿದ್ದೀರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕಷ್ಟು. ನಿಮ್ಮನ್ನು ನೋಡಿ ನಿಜಕ್ಕೂ ಯಾವ ಮಕ್ಕಳು ಅಥವಾ ಯಾವುದೋ ಮುಂದಿನ ಪೀಳಿಗೆ ಇವರನ್ನು ನೋಡಿ ಕಲಿಯಪ್ಪ ಅಂತ ಹೇಳೋಂಥದ್ದು ಏನಾದರೂ ಒಂದು ಉಳಿಸ್ಕೊಂಡಿದ್ದೀರಾ ನೀವು? ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಇಂಥವ್ರೆಲ್ಲ ಬಾಳಿ ಬದುಕಂಥ ನಮ್ಮ ದೇಶ ಅವರು ಕಳಿಸಿದಂಥ ಪಾಠ ತೋರಿಸಿದ ದಾರಿ ಯಾವುದು? ನೀವು ಸಾಕ್ತಾ ಇರ್ತಕ್ಕಂಥ ದಾರಿ ಯಾವುದು? ಕಾನೂನು ಅಂದರೆ ಏನು? ಇವರಪ್ಪನ ಮನೆ ಆಸ್ತಿನ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕಾದಂಥ ಕಾನೂನು ಇವತ್ತು ಬೇಲಿನ ಎದ್ದು ಒಲೆ ಮೇಯೋ ರೀತಿಯಲ್ಲಿ ಎಲ್ಲಂದ್ರಲ್ಲಿ ಇವತ್ತು ಈ ಥರ ಆಗ್ತಾ ಇರೋದು ನಿಜಕ್ಕೂ ಬಹಳ ಬೇಸರತೆ, ಆಕ್ರೋಶವಾಗಿದೆ ನಮಗೆ. ಯಾಕಂದರೆ ಈ ಹೆಣ್ಣುಮಗಳಾದಂಗೆ ನಾಳೆ ನಮ್ಮನೆ ಹೆಣ್ಣುಮಕ್ಳಿಗೂ ಆಗ್ತವೆ. ಹಾಗಾಗಿ ನಾನು ಮನವಿ ಮಾಡೋದು, ದಯವಿಟ್ಟು ಇಂಥ ತಪ್ಪಿತಸ್ಥರ ವಿರುದ್ಧ ಕಾನೂನು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇವರಿಂದ ಇಡೀ ಸರ್ಕಾರಕ್ಕೆ ಆಗಲಿ ಕಾನೂನಿಗಾಗಲಿ ಧಕ್ಕೆ ತರೋಂಥದ್ದು ಬೇಡ. ಯಾಕೆ ಯಾರೋ ಒಬ್ಬರು ಮಾಡೋಂಥದ್ದು ತಪ್ಪು ಇಡೀ ಒಳ್ಳೆಯವ್ರುಗಳು ಕೂಡ ಕೆಟ್ಟ ಹೆಸರು ಬರೋದು ಬೇಡ. ಹಾಗಾಗಿ ಇಂಥವ್ರಿಗೆ ತಕ್ಕ ಪಾಠ ಕಲಿಸಿ ಸರಿಯಾದ ರೀತಿಯಲ್ಲಿ ಸೂಕ್ತ ಶಿಕ್ಷೆಯನ್ನು ವಿಧಿಸದೇ ಆದರೆ ಮುಂದಿನಗಳಲ್ಲಿ ಬರೋಂಥ ಅಧಿಕಾರಿಗಳಾಗಲಿ ಬೇರೆ ಹೊಸ್ದಾಗಿ ಬರೋಂಥ ಯಾರೇ ಆಗಿರ್ಬೋದು ಅವರು ಭಯಭಕ್ತಿಯಿಂದ ಇದ್ದು ಕೆಲಸ ಮಾಡಿ ಜನರ ಪರ ಇದ್ದು ಸೇವೆ ಮಾಡ್ತಾರೆ. ಇಲ್ಲದೆ ಹೋದರೆ ಈ ರೀತಿಯಾಗಿ ಅವ್ರ ಮನೆ ಕರ್ಕೊಂಡೋಗಿ ಕೆಲಸಕ್ಕೆ ಇಟ್ಕೊಳ್ತಾರೆ ಅಥವಾ ಕಚೇರಿಗೆ ಬಂದರೆ ಈ ರೀತಿಯಾಗಿ ಇಲ್ಲ ಸಲ್ಲದ ನಾಟಕಗಳನ್ನು ಆಡ್ತಾರೆ. ಹಾಗಾಗಿ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಹೆಣ್ಣು ಮಕ್ಕಳನ್ನು ಉಳಿಸ್ಬೇಕು, ರಕ್ಷಣೆ ಮಾಡಬೇಕು ಅಂದರೆ ದಯವಿಟ್ಟು ಅವ್ರನ್ನ ತಾಯಿ ರೀತಿ ತಂಗಿ ರೀತಿಯಲ್ಲಿ ನೋಡಿ, ದಯವಿಟ್ಟು ನೀವು ಈ ರೀತಿ ಅಶ್ಲೀಲವಾಗಿ ನಡ್ಕೋಬೇಡಿ ಸ್ವಾಮಿಗಳೇ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದೆ. ಮುಖ್ಯಮಂತ್ರಿಗಳು ಟೂರ್ನಲ್ಲಿದ್ದರು, ಬಾದಾಮಿಯಲ್ಲಿದ್ದರು. ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು. ಯಾವ ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರು ಇರಲಿ, ಹಿರಿಯವರು ಇರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಅಂತೇಳಿ. ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂಥೇಳಿ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ಭೇಟಿಗೂ ಕೂಡ ಬಂದಿದ್ರು ಸರ್ ಅವರು ನಿನ್ನೆಯಲ್ಲಿ. ಅದೇ ಹೇಳಿದ್ರು ನನಗೆ ಮಲಗಿದ್ದೆ ಅಲ್ಲ, ನಾನು ಬಂದಿದ್ರಂತೆ. ನಾನು ನೋಡೋಕ್ಕಾಗಿಲ್ಲ, ನೋಡ್ತಾನೂ ಇರಲಿಲ್ಲ ನಾನು. ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಅವ್ರನ್ನ ನೋಡಲಿಲ್ಲ. ಸಸ್ಪೆಂಡ್ ಅಷ್ಟೇ ಅಲ್ಲ, ಅರೆಸ್ಟ್ ಆಗಬೇಕು ಅಂತೇಳಿ BJP ಅವರು ಒತ್ತಡ, ಅವ್ರು ಅರೆಸ್ಟ್ ಮಾಡಿ ಅವ್ರನ್ನ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ, ಈ ಪ್ರಕರಣದಲ್ಲೂ ಹಾಗೆ ಮಾಡಬೇಕು. ಅದು ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸಂತ್ರಸ್ತ ಯಾರಾದ್ರೂ ಗೊತ್ತಾಯ್ತು? ಕಂಪ್ಲೇಂಟ್ ನಮಗೇನು ಇದ್ರ ವಿಷಯದಲ್ಲಿ ಏನು ಬೇರೆ ಏನು ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರೂ ಅದನ್ನು ಒಪ್ಕೊಳ್ಳಲ್ಲ. ಅದರಿಂದ ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಭಾಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಅಂತ. ಮುಖ್ಯಮಂತ್ರಿಗಳು ಆಗಿದ್ದಾರೆ, ನಾನೂ ಆಗಿದ್ದೀನಿ. ಯಾಕೆಂದರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ
ಇದು ಸರಿ ಕಾಣಿಸೋದಿಲ್ಲ. ಪೊಲೀಸರನ್ನ ನೋಡಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ದೊಡ್ಡವರ ಮೇಲೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಜನರ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಆ ಒಂದು ಇಲಾಖೆಗೆ ಈ ರೀತಿಯಂಥ ಪ್ರಕರಣಗಳು ಎಷ್ಟರ ಮಟ್ಟಿಗೆ ಜನರ ಮನಸ್ಸಿಗೆ ಬೀರ್ತದೆ ಅಂತ ಹೇಳಿದ್ರೆ, ಈ ಕೆಲವರು ಮಾಡೋ ಅಂಥ ಒಂದು ಹಲ್ಕಾ ಕೆಲಸಕ್ಕೆ ಪ್ರಾಮಾಣಿಕ ಪೊಲೀಸರನ್ನು ಕೂಡ ಇವತ್ತು ಅನುಮಾನದ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಸರ್ಕಾರದಿಂದ ಒಂದು ಕಚೇರಿಯನ್ನು ಕೊಟ್ಟು ಅವನಿಗೆ ಕೈಗೊಬ್ಬರು ಕಾಲ್ಗೊಬ್ಬರು ಆಳನ್ನ ಕೊಟ್ಬಿಟ್ಟು ಆ ಸ್ಥಾನದಲ್ಲಿ ಕೂರಿಸ್ತಾರೆ ಅಂದರೆ ತನ್ನ ಕಚೇರಿಗೆ ನೊಂದು ಬಂದಂಥ ಜನರ ರಕ್ಷಣೆ ಮಾಡೋದಕ್ಕೆ ಹೊರತು ಯಾರಾದರೂ ಒಂಟಿ ಮಹಿಳೆ ಬಂದರೆ ಅವ್ರ ಪಕ್ಕ ಹೇಗಾದರೂ ಮಾಡಿ ಮಲ್ಕೊಬೇಕಲ್ಲ ಅಂತಕ್ಕಂಥ ಮನಸ್ಥಿತಿ ನೀನು ಈ ಕೆಲ ಅಧಿಕಾರಿಗಳು ಇರ್ತದಲ್ಲ, ಇಂಥ ಅಯೋಗ್ಯರನ್ನ ಹುಡುಕಿ ಡಿಪಾರ್ಟ್ಮೆಂಟಿಂದ ಆಚೆ ಹಾಕಿ ಕ್ಲೀನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಸರ್ಕಾರ. ಪ್ರತಿನಿತ್ಯನೂ ಕೂಡ ಒಂದಿಲ್ಲ ಒಬ್ಬರು ರಾಜಕಾರಣಿಯ ಒಂದು ರಾಸಲೀಲೆ ವಿಡಿಯೋ, ಒಬ್ಬ ಪೊಲೀಸ್ ಅಧಿಕಾರಿಯ ರಾಸಲೀಲೆ ವಿಡಿಯೋ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ವಿಡಿಯೋಗಳು ಏನು ಇತ್ತೀಚೆಗೆ ಬಹಳ ಹೆಚ್ಚಾಗಿ ಏನು ಬರ್ತಾ ಇದೆ. ಸಮಾಜದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ ಅಂತಂದಾಗ ಯಾವ UPSC ಪರೀಕ್ಷೆ ಬರೆದೇನು ಪ್ರಯೋಜನ, ಎಷ್ಟು ಲಕ್ಷ ಓಟ್ಗಳಿಂದ ಗೆದ್ದರೆ ಏನು ಪ್ರಯೋಜನ? ಮತ್ತು ಪ್ರಜೆಗಳಾಗಿ ಒಬ್ಬ ಯುವಕನಾಗಿ ನಾನು ನೋಡೋದಾದ್ರೆ ನನ್ನ ದೇಶದ ಅಥವಾ ನನ್ನ ನಾಡಿನ ಭವಿಷ್ಯವನ್ನು ಯಾವ ಸಂದೇಶವನ್ನು ನಮ್ಮ ರಾಜಕಾರಣಿಗಳು ನಮಗೆ ಕೊಡ್ತಾ ಇದ್ದಾರೆ, ಯಾವ ಸಂದೇಶವನ್ನು ನಮ್ಮ ಅಧಿಕಾರಿಗಳು ನಮಗೆ ಕೊಡ್ತಾ ಇದ್ದಾರೆ? ಒಂದು ಕಡೆ ಭಾರತದ ಬಾವುಟ, ಒಂದು ಕಡೆ ಪೊಲೀಸ್ನ ಬಾವುಟ, ಸರ್ಕಾರಿ ಕಚೇರಿ, ಅದರ ಅಡಿಯಲ್ಲಿ ಈ ರೀತಿ ಹಲ್ಕಾ ಕೆಲಸಗಳನ್ನ ಇವರು ಏನೋ ಈ ಕೆಲವರು ಏನು ಮಾಡ್ತಾರೆ, ಇವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಈ ಒಂದು ನಾಡಿನ ಈ ಒಂದು ದೇಶದ ಪ್ರಜೆಯಾಗಿ ನಾನು ಹೇಳೋದಾದರೆ ಈಗೇನು ಸಸ್ಪೆಂಡ್ ಆಗಿದೆ ಅದು ತಾತ್ಕಾಲಿಕ ಆಗಬಾರ್ದು, ಶಾಶ್ವತವಾಗಬೇಕು. ಕೇವಲ ಸಸ್ಪೆಂಡ್ ಮಾತ್ರ ಅಲ್ಲ, ಈ ಸಂಬಂಧಪಟ್ಟಂಗೆ ಯಾರಾದರೂ ದೂರನ್ನು ಕೊಟ್ಟರೆ ಆ ವ್ಯಕ್ತಿ ಮೇಲೆ, ಆ ಅಧಿಕಾರಿ ಮೇಲೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅವನಿಗೆ ಕೊಡಬೇಕು. ಮತ್ತು ಎಷ್ಟೋ ಜನರ ವಿಡಿಯೋ ಈಗಾಗಲೇ ಬಂದು ಮಿಂಚಿ ಮರೆಯಾಗಿ ಹೋಗಿದೆ. ಅಂಥ ರಾಜಕಾರಣಿಗಳು ಇವತ್ತಿಗೂ ನಮ್ಮಗಳ ಮಧ್ಯ ಇದ್ದಾರೆ. ಇದು ನಮ್ಮ ದುರಂತ, ಇದು ನಮ್ಮ ನಾಡಿನ ದುರಂತ. ಒಬ್ಬರು ಇಬ್ಬರು ಅಲ್ಲ, ಎಷ್ಟೋ ರಾಜಕಾರಣಿಗಳ ವಿಡಿಯೋ ಬಂತು, ರಾಸಲೀಲೆ ವಿಡಿಯೋಗಳು. ಆ ಕ್ಷಣಕ್ಕೆ ಅವರನ್ನು ಟೆಂಪ್ರವರಿಯಾಗಿ ಉಚ್ಚಾಟನೆ ಮಾಡಿದ್ರು ಪಕ್ಷದಲ್ಲಿ. ಆ ಪಕ್ಷದಲ್ಲಿ ಅವ್ರನ್ನ ತೆಗೆದು ಹಾಕಿದ್ರೆ ಪಕ್ಕದ ಪಕ್ಷದವರು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಇದೆಂಥ ವ್ಯವಸ್ಥೆ? ಒಂದು ಸಲ ಸಾರ್ವಜನಿಕ ಬದುಕಿನಲ್ಲಿ ಒಬ್ಬ ಮನುಷ್ಯ ಎಡುವುದಾಗ, ಆತನನ್ನು ಉಚ್ಚಾಟನೆ ಮಾಡಿದಾಗ ಅದು ಶಾಶ್ವತ ಉಚ್ಚಾಟನೆ ಆದರೆ ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲ ವಿಡಿಯೋ ವೈರಲ್ ಆಗುತ್ತೆ, ನಿಮ್ಮ ಪಕ್ಷದ ಮುಜುಗರಕ್ಕೆ ಅಥವಾ ನಿಮ್ಮ ಇಲಾಖೆಯ ಮುಜುಗರಕ್ಕೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡ್ರೆ ಬಗೆಹರಿತದ? ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಾ? ರಾಜಕಾರಣಿಗಳಾಗಲಿ ಅಧಿಕಾರಿಯಾಗಲಿ ಈ ರೀತಿ ಕೃತ್ಯ ಮಾಡ್ತಕ್ಕಂಥವ್ರು ಪರ್ಮನೆಂಟಾಗಿ ಮನೇಲಿರಬೇಕು, ಜೊತೆಗೆ ಆ ಸಂಬಂಧಪಟ್ಟಂಥ ದೂರ ಏನಾದರೂ ಬಂತು ಹೇಳಿದ್ರೆ ಅವರು ಜೈಲಲ್ಲಿರಬೇಕು. ಆಗಷ್ಟೇ ನಮ್ಮ ಸಮಾಜ ಸುಧಾರಣೆ ಕಾಣುತ್ತೆ, ನಮ್ಮ ವ್ಯವಸ್ಥೆ ಸುಧಾರಣೆ ಕಾಣುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇಶದ ಯುವಕರು, ಮಕ್ಕಳು, ಮಹಿಳೆಯರು, ಎಲ್ಲ ವರ್ಗದ ಜನರು ಅಧಿಕಾರಿಗಳ ನಡೆಯನ್ನು, ರಾಜಕಾರಣಿಗಳ ನಡೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇಂತಹ ಅಕ್ಷಮ್ಯ ಕೃತ್ಯವನ್ನ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ. ಇದು ನಿಜಕ್ಕೂ ಒಂದು ಅಪರಾಧದ ಸಂಗತಿ ಅಂತ ನಾನು ಇದನ್ನ ಖಂಡನೆಯನ್ನ ಮಾಡ್ತೀನಿ. ನಾನು ಕೂಡ ಒಬ್ಬ ಸರ್ಕಾರಿ ನೌಕರರಾಗಿದ್ದು ಇಂತಹ ಕೃತ್ಯ ಮತ್ತೆ ಮರುಕಳಿಸಬಾರದು. ಆ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು. ಯಾಕೆ ಅಂತಂದ್ರೆ ಈ ಸರ್ಕಾರಿ ನೌಕರಿಗೆ, ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಜವಾಬ್ದಾರಿ ಇರ್ತದೆ, ಒಂದು ಸಮಾಜ ಅವರನ್ನ ಗೌರವಿಸ್ತದೆ. ಅಂತಹ ಸಮಾಜ ಗೌರವಿಸುವಂತಹ ಜವಾಬ್ದಾರಿ ಇರುವಂತಹ ಸರ್ಕಾರಿ ನೌಕರರು, ಅಧಿಕಾರಿಗಳು ಇಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಸಮಾಜ ಸರ್ಕಾರಿ ನೌಕರರನ್ನ ತಪ್ಪು ಭಾವನೆಯಿಂದ ನೋಡುತ್ತದೆ. ಏನು ಒಳ್ಳೆಯ ಸಂದೇಶವನ್ನ ಕೊಡಬೇಕಾದಂತಹ ಸರ್ಕಾರಿ ನೌಕರರು ಇಂತಹ ಒಂದು ನೀಚ ಕೃತ್ಯದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಇವರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಕಾರಣ ಯಾಕೆ ಅಂತ ಹೇಳಿದ್ರೆ ಇದು ಒಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ. ಅದರಲ್ಲೂ ಹೆಚ್ಚಾಗಿ ಪೊಲೀಸ್ ಇಲಾಖೆ ಯಾರನ್ನ ರಕ್ಷಣೆ ಮಾಡಬೇಕು, ಬೇಲಿ ಎದ್ದು ಇಲ್ಲಿ ಹೊರ ಮೇಯ್ತಾ ಇದೆ ಅಂತ ನಾನು ಹೇಳಕ್ ಬಯಸ್ತೇನೆ. ಯಾರನ್ನ ಜನರನ್ನ ರಕ್ಷಣೆ ಮಾಡಬೇಕು, ಮಹಿಳೆಯರನ್ನ ರಕ್ಷಣೆ ಮಾಡುವಂತ ಪೊಲೀಸ್ ಅಧಿಕಾರಿ ಇಂಥ ಕೃತ್ಯದಲ್ಲಿ ಭಾಗವಹಿಸಿದರೆ ಇನ್ನು ಎಲ್ಲಿ ಇವರು ರಕ್ಷಣೆಯನ್ನ ಕೊಡ್ತಾರೆ? ಆದ್ದರಿಂದ ಸರ್ಕಾರ ಒಂದು ಉನ್ನತ ದಕ್ಷ ಅಧಿಕಾರಿಯ ನೇತೃತ್ವದಲ್ಲಿ ಈ ಪ್ರಕರಣವನ್ನ ತನಿಖೆ ಮಾಡಿ ಅವರಿಗೆ ಒಂದು ಸೂಕ್ತವಾದಂತಹ ಒಂದು ತನಿಖಾ ವರದಿಯ ಮೇಲೆ ಅವರ ಮೇಲೆ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳುವ ಮೂಲಕ ಇನ್ನು ಯಾವುದೇ ಅಧಿಕಾರಿಯಾಗಲಿ ಯಾವುದೇ ನೌಕರರಾಗಲಿ ಇಂತಹ ಒಂದು ತಪ್ಪನ್ನ ಮಾಡಿದ್ರೆ ಸರ್ಕಾರ ಸೂಕ್ತ ಕ್ರಮವನ್ನ ಜರುಗಿಸ್ತದೆ ಅನ್ನೋ ಒಂದು ಸಂದೇಶವನ್ನ ತುರ್ತಾಗಿ ಸರ್ಕಾರ ನೀಡಬೇಕಾಗಿ ನಾನು ಇದನ್ನ ವಿನಂತಿಸಿಕೊಳ್ತೇನೆ. ನಾನು ಕೂಡ ಒಬ್ಬ ಮಹಿಳಾ ನೌಕರರಾಗಿ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಮಹಿಳೆಯರನ್ನ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗುವಂತೆ ಮಾಡಿರುವುದು ನಿಜಕ್ಕೂ ಕೂಡ ಅಪರಾಧ. ಅದನ್ನ ನಾನು ಖಂಡಿಸ್ತೀನಿ. ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಮಾಧ್ಯಮದಲ್ಲಿ ನೋಡಿದೆ, ಅಧಿಕಾರಿಗಳು ಹೇಳಿದ್ರು
ತಂತ್ರಜ್ಞಾನವನ್ನ ಬಳಸಿ ಇದನ್ನ ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ, ಒಂದು ವೇಳೆ ಆ ಒಂದು ರೀತಿಯ ಷಡ್ಯಂತ್ರ ಆಗಿದ್ರೆ ಆ ಷಡ್ಯಂತ್ರ ಮಾಡಿದವರ ಮೇಲೂ ಕೂಡ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಆ ಅಧಿಕಾರಿ ಏನು ಈ ಕೃತ್ಯವನ್ನ ಮಾಡಿದ್ದಾರೆ ಅವರ ಮೇಲೆ ಆದಷ್ಟು ಬೇಗ ತುರ್ತಾಗಿ ಸರ್ಕಾರ ಕ್ರಮವನ್ನ ಕೈಗೊಳ್ಬೇಕು, ಅವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು. ಆಗ ಮಾತ್ರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಹೇಳ್ತಾ, ಎಲ್ಲಾ ನೌಕರರ ಪರವಾಗಿ ಇಂಥ ಈ ಕೃತ್ಯವನ್ನ ನಾನು ಖಂಡಿಸ್ತೇನೆ. ಇಂತಹ ಕೃತ್ಯ ಮತ್ತೆ ಮತ್ತೆ ಮರುಕಳಿಸಬಾರ್ದು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರ್ಬೋದು. ನಾವು ಯಾರು ಕೂಡ ಕಾಲೇಜ್ ಮಕ್ಕಳಲ್ಲ ಇಲ್ಲಿ. ಸೊ ಕಾಲೇಜ್ ಮಕ್ಕಳು ಮಾಡುವಂತಹ ತಪ್ಪುಗಳನ್ನ ನಾವು ಅಧಿಕಾರಿಗಳು ಮಾಡಿದ್ರೆ ನಾವು ಯಾವ ರೀತಿಯ ಸಮಾಜಕ್ಕೆ ಸಂದೇಶವನ್ನ ಕೊಡೋದಕ್ಕೆ ಸಾಧ್ಯ? ಆದ್ರಿಂದ ಸರ್ಕಾರನೇ ಈ ಒಂದು ಪ್ರಕರಣವನ್ನ ಒಂದು ಗಂಭೀರವಾಗಿ ಪರಿಗಣಿಸಿ ಒಬ್ಬ ದಕ್ಷ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಕೈಗೊಂಡು ಆದಷ್ಟು ಬೇಗ ಯಾರೇ ತಪ್ಪು ಮಾಡಿರ್ಲಿ, ಅದು ಯಾರು ತಪ್ಪು ಮಾಡಿದ್ರು ತಪ್ಪೇ, ಅದು ಆ ತಪ್ಪನ್ನ ಖಂಡಿಸ್ಬೇಕು ಅಂತ ಹೇಳಿ ಆ ತಪ್ಪಿಗೆ ಶಿಕ್ಷೆಯನ್ನ ನೀಡಬೇಕು. ಈ ಪ್ರಕರಣವನ್ನ ಒಕ್ಕರ್ಲಿಂದ ನಾನು ಇದು ಖಂಡಿಸ್ತೀನಿ ಅಂತ ಹೇಳ್ತಾ, ಆದಷ್ಟು ಬೇಗ ಅವರ ಮೇಲೆ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಸರ್ಕಾರ ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ಜನರಲ್ಲಿ ಮುಜುಗರ ಉಂಟು ಮಾಡುವಂತ ಅಧಿಕಾರಿಗಳು ಇರಬಾರ್ದು. ಯಾಕಂದ್ರೆ ಇದು ಹೇಳಲಿಕ್ಕೂ ಕೂಡ ನಾಚಿಕೆ ಬರುವಂತ ವಿಷಯ. ಇಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಇದು ರಾಜಕಾರಣಿಗಳಿಗೂ ಕೂಡ ಹೊರತಲ್ಲ. ಯಾಕಂದ್ರೆ ಇಂಥ ರಾಸಲೀಲೆಗಳ ವಿಡಿಯೋಗಳು ಸಾಕಷ್ಟು ಹರಿದಾಡ್ತವೆ, ನಾವು ಸಾಕಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿ ಆಗೋದ್ರಿಂದ ಜನಸಾಮಾನ್ಯರಲ್ಲಿ ಒಂದು ಮುಜುಗರದ ವಾತಾವರಣ ಉಂಟಾಗತ್ತೆ. ಇಂಥವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಪೊಲೀಸ್ ಅಧಿಕಾರಿದು ಒಂದು ವಿಡಿಯೋ ನೋಡಿದೆ ನಾನು. ಆಯಿತು, ಸುಮಾರು ಸಲ ವಿಧಾನಸೌಧದಲ್ಲಿ ಬ್ಲೂ ಫಿಲಮ್ ನೋಡೋಂಥದ್ದು ಒಂದು ಇದು ಬಂದಿತ್ತು, ಇಶ್ಯೂ ಬಂದಿತ್ತು. ಆಯಿತು, ಸುಮಾರು ಜನ ರಾಜಕೀಯ ವ್ಯಕ್ತಿಗಳದು ರಾಸಲೀಲೆಯ ವಿಡಿಯೋಸ್ಗಳನ್ನು ಇದು ಮಾಡಿದೆ. ಆದರೆ ನಾನು ಹೇಳೋಕ್ಕೇನು ಇಷ್ಟಪಡ್ತಿದ್ದೀನಿ, ಅವರು ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ಅವ್ರ ಫಾಲೋವರ್ಸ್ ತುಂಬ ಜನ ಇರುತ್ತೆ, ಯುವ ಜನತೆ ಇರುತ್ತೆ, ತುಂಬ ಜನರು ಇರ್ತಾರೆ. ಅದನ್ನು ನೋಡಿದಾಗೇನು ಅವ್ರನ್ನೂ ಅದೇ ಕಲಿಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಾಯಿಲ್ಲ. ಸೊ ಇವತ್ತಿನ ದಿವಸ ನಾವು ಎಷ್ಟು ಮಟ್ಟಕ್ಕೆ ಬೆಳೆಯೋದು ದೊಡ್ಡ ಮಾತಲ್ಲ, ನಾವು ಆ ಮಟ್ಟ ಉಳಿಸ್ಕೊಂಡು ಹೋಗೋದು ಬೆಟ್ರ್. ಅದೊಂದು ಈಗಿನ ಜಮಾನದಾಗ ಭಾಳ ಒಂದು ಮುಷ್ಕಿಲ್ ಅದ. ಯಾಕೆ ಅದೇ ಈ ಥರ ಇವಾಗ ಒಬ್ಬ ಅಧಿಕಾರಿ IAS IPS ಅಧಿಕಾರಿಗಳು ಒಂದು ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರದ್ದು ಸ್ಟ್ರಗಲ್ ತುಂಬ ಇರುತ್ತೆ. ಆದರೆ ಅವ್ರದ್ದು ಇದು ತಮ್ಮ ಇಮೇಜ್ ಹಾಳು ಮಾಡ್ಕೋಕೆ ಒಂದು ಕ್ಷಣನೂ ಹತ್ತಂಗಿಲ್ಲ. ಅವು ಎಲ್ಲ ಬಿಡಬೇಕು. ಅವರು ತಮ್ಮ ವೈಯಕ್ತಿಕ ಜೀವನಕ್ಕಿಂತನೂ ಅವ್ರು ಸಾರ್ವಜನಿಕ ಜೀವನದಾಗಿದ್ದಾಗ ಇವೆಲ್ಲ ಬಿಟ್ಟು ವೈಯಕ್ತಿಕವಾಗಿ ಒಳ್ಳೆಯ ಸಂದೇಶ ಕೊಡೋಂಥ ಕೆಲಸ ಮಾಡಬೇಕು. ಇಂಥ ಕೆಲಸಗಳು ಮಾಡೋದ್ರಿಂದ ಆ ಡ್ರೆಸ್ಸಿಗೂ ಇಮೇಜ್ ಹಾಳಾಗುತ್ತೆ, ಅದ್ರ ಜೊತೆಯಲ್ಲಿ ಸಾರ್ವಜನಿಕರೂ ಅವ್ರದ್ದು ಇಮೇಜ್ ಹಾಳಾಗುತ್ತೆ. ಅದನ್ನು ಹಾಳು ಮಾಡ್ಕೊಂಬಂಥ ಕೆಲಸ ಮಾಡಬಾರ್ದು. ಇದರಿಂದ ಕೆಟ್ಟ ಸಂದೇಶ ಹೋಗುತ್ತೆ ಹೊರತು ಒಳ್ಳೆಯ ಸಂದೇಶ ಹೋಗೋಂಗಿಲ್ಲ. ಇನ್ನೊಂದು ಯುವ ಜನತೆಗೆ ಏನು ಬರ್ಬೋದು ಅಂದರೆ, ಯಾವ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿಂದ ಇಂಥ ಕೆಲಸ ಮಾಡ್ತಾನಂದ್ರೆ ನಾನು ಓದ್ಕಿಂತ ಇಂಥ ಕೆಲಸ ಮಾಡ್ಬೋದು ಎಂಬಂಥ ಕೆಟ್ಟ ಸಂದೇಶ ಹೋಗುತ್ತೆ, ಒಳ್ಳೆಯ ಸಂದೇಶ ಹೋಗೋಂಗಿಲ್ಲ. ಸೊ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಇವತ್ತಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗೋದು ದೊಡ್ಡ ಮಾತಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡ ಮಾತು. ಈ ಅಧಿಕಾರಿಯ ರಾಸಲೀಲೆ ವಿಡಿಯೋ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ನಮ್ಮ ಸಮಾಜ ಅಥವಾ ನಮ್ಮ ಇಲಾಖೆಗಳು, ಪೊಲೀಸ್ ಇಲಾಖೆ ಅತ್ಯಂತ ಗೌರವಯುತವಾದಂಥ ಇಲಾಖೆ. ಇಂಥ ಇಲಾಖೆಯಲ್ಲಿ ಕಚೇರಿಯಲ್ಲಿಯೇ ಈ ಥರದ ಒಂದು ನೀಚ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಖಂಡಿಸಬೇಕಾದಂಥ ವಿಷಯ. ನಿಜವಾಗ್ಲೂ ವಿಷಾದನೀಯ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಸಮಾಜದಲ್ಲಿ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಇಲಾಖೆಯ ಉನ್ನತ ಅಧಿಕಾರಿ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾರನ್ನು ನಂಬಬೇಕು, ರಕ್ಷಣೆಗಾಗಿ ಯಾರ ಹತ್ರ ಹೋಗಬೇಕು ಅನ್ನೋದು ಒಂದು ವಿಚಾರ. ಆದರೆ ಸರ್ಕಾರಿ ಕಚೇರಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಅಥವಾ ಸರ್ಕಾರಿ ಮಹಿಳಾ ನೌಕರರನ್ನು ಬಳಸ್ಕೊಳ್ಳೋದು ಕೂಡ ಒಂದು ನೀಚ ಕೃತ್ಯ ಅಂತ ಹೇಳ್ಬೋದಾಗಿರುತ್ತೆ. ಮಹಿಳೆಯರು ಆಚೆ ಬಂದು ಇವತ್ತು ಉದ್ಯೋಗಸ್ಥರಾಗಿ ಸರ್ಕಾರಿ ನೌಕರರಲ್ಲಿ ತೊಡಗಿಸ್ಕೊಂಡು ಅಲ್ಲಿರ್ತಕ್ಕಂಥ ಒತ್ತಡವನ್ನು ಅನುಭವಿಸೋದ್ರ ಜೊತೆಗೆ ಈ ಥರದ ಲೈಂಗಿಕ ಪ್ರಕರಣಗಳು ನಿಜವಾಗ್ಲೂ ಅದು ಉನ್ನತ ಅಧಿಕಾರಿಯಾಗಿರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನಿಜವಾಗ್ಲೂ ಖಂಡಿಸ್ತಾ ಇದ್ದೀವಿ. ಮತ್ತು ಇಂತಹ ಪ್ರಕರಣಗಳು ದಯವಿಟ್ಟು ಪದೇ ಪದೇ ಮರುಕಳಿಸ್ತಾ ಇರೋದ್ರ ಬಗ್ಗೆ ನಾವು ನಿಜವಾಗ್ಲೂ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೋ ಅಥವಾ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಇದನ್ನು ಸೂಕ್ತ ತನಿಖೆಗೊಳಪಡಿಸಿ ಈ ವಿಡಿಯೋದ ಸತ್ಯಾಸತ್ಯತೆಯನ್ನು ಬಯಲು ಮಾಡಬೇಕು. ಒಂದು ವೇಳೆ ಎಲ್ಲ ಕಡೆ ಪ್ರಚಾರ ಆಗ್ತಾ ಇರೋ ರೀತಿಯಲ್ಲಿ AI ಮೂಲಕ ಇದನ್ನು ವಿಡಿಯೋ ಮಾಡಿದ್ದಾರೆ ಅಂತ ಆದರೆ ಆ ವಿಡಿಯೋ ಅಲ್ಲಿರ್ತಕ್ಕಂತಹ ನಿಜವಾದ ಬಣ್ಣ ಬಯಲು ಮಾಡ್ತಕ್ಕಂಥ ಕರ್ತವ್ಯವನ್ನು ಮಾಡಿ, ಒಂದು ವೇಳೆ
ಬೇರೆ ಯಾರಾದರೂ ಆ ಥರದ ಕೃತ್ಯವನ್ನು ಎಸಗಿದ್ದಲ್ಲಿ ಅವರ ಮೇಲೆ ಕೂಡ ತನಿಖೆಯಾಗಿ ಪರಿಶೀಲನೆ ಮಾಡಿ ನಿಜವಾಗ್ಲೂ ಅವರನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇಡೀ ಸಮಾಜವನ್ನು ತನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಸಮರ್ಥವಾದ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಈ ಥರದ ಪ್ರಕರಣಗಳು ಮರುಕಳಿಸ್ತಾ ಇದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ಸೂಕ್ತ ತನಿಖೆಯಾಗಬೇಕು. ವರದಿ ಬಂದ ಮೇಲೆ ಅವರ ಮೇಲೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದೇನಾದರೂ ಸಾಬೀತಾದಲ್ಲಿ ದಯವಿಟ್ಟು ಅವರನ್ನು ಕೆಲಸದಿಂದ ವಜಾ ಮಾಡ್ತಕ್ಕಂಥ ಒಂದು ನಿರ್ಧಾರ ತಗೊಂಡ್ರೂ ಕೂಡ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾದಂಥ ವಿಷಯ ಆಗಿರುತ್ತೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಸರ್ಕಾರಿ ಸೇವೆಗೆ ಬಂದಿರ್ತೀರಾ, ಆ ಒಂದು ಉನ್ನತ ಜಾಗದಲ್ಲಿ ಇದ್ಕೊಂಡು ಅದು ಸರ್ಕಾರಿ ಸೇವೆ ಅನ್ನೋದು ಒಂದು ದೇವರಸಿ ಕೆಲಸ ಅಂತ ಹೇಳ್ತಾರೆ. ಆ ಥರದ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಮಾಡಿ ನಿಜವಾಗ್ಲೂ ನಮ್ಮ ಸರ್ಕಾರದ ಅಥವಾ ನಮ್ಮ ರಾಜ್ಯದ ಹೆಸರನ್ನು ಉಳಿಸೋವಂಥ ಕೆಲಸ ಮಾಡಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ಸಸ್ಪೆಂಡ್ ಮಾಡಿದ್ರಲ್ಲ, ಮುಗಿದಾಯ್ತು. ಈಗ ನೋಡಿ, ತಪ್ಪುಗಳು ಎಲ್ಲಾಗ್ತಾವೋ ಅಲ್ಲೇ ಸರ್ಕಾರ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ನೀವು ಕೊಡಗಿನಲ್ಲಿದ್ದರು, ನಮ್ಮಲ್ಲಿದ್ದರು, ನಮ್ಮ ಐಜಿನಿದ್ರು ಎಲ್ಲ ಒಳ್ಳೆ ಈಜಿ. ಅವತ್ತಿನ ಕಾಲಕ್ಕೆ ಅವರ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಈಸ್ ಎ ಗುಡ್ ಆಫೀಸರ್. ನಾನು ತಿಳಿದ ಪ್ರಕಾರ, ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಬಟ್ ಈಗ ಅವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಷ್ಟೇ. ನಾನು ಹೇಳಿದ್ನಲ್ಲ ನೋಡಿ, ತಪ್ಪುಗಳು ಮಾಡಿರ್ತಕ್ಕ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅದರ ಮೇಲೆ ಆ್ಯಕ್ಷನ್ ಆಗಬೇಕು. ಉನ್ನತ ಹುದ್ದೆಯಲ್ಲಿದ್ದಾರೆ, ಇಂಥ ಕೆಲಸ ಮಾಡ್ತಾರೆ ಅಂದರೆ ಸಾಮಾನ್ಯ ಜನರ ಪಾಡು ಏನಾಗಬೇಕು ಅನ್ನೋದು ಒಳ್ಳೆ ಮೆಸೇಜ್ ತಿಳಿಸ್ಬೇಕಂತ ಅಧಿಕಾರಿಗಳು, ಈ ಥರ ಅಧಿಕಾರಿಗಳು, ರಾಜಕಾರಣಿಗಳು ಇಂಥ ಕೆಲಸದಲ್ಲಿ ಸಿಗಾಕೊಂತಿದ್ದಾರೆ. ನಾಚಿಕೆಡಿನ ಸಂಗತಿ. ಕರ್ನಾಟಕ ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ಹೇಳಕ್ಕೆ ಬಯಸ್ತೀನಿ. ರಾಜಕಾರಣಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ರಸಲೀಲೆ ಪ್ರಕರಣದಲ್ಲಿ ಸಿಗಾಕೊಂಡು ಕರ್ನಾಟಕ ನಾಚಿಕೆಡಿನ ಸಂಗತಿ ಆಗಿದ್ದು, ಸೂಕ್ಷ್ಮ ಕ್ರಮ ಕೈಗೊಳ್ಳಬೇಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಉನ್ನತ ಕಾನೂನುಗಳು, ಈಗ ಹೊಸ ಕಾನೂನುಗಳು ತಂದು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸಿಪಡಿಸುತ್ತೇವೆ. ಇವತ್ತಿನ ಪೊಸಿಷನ್ ನೋಡಿದ್ರೆ ಅವ್ರನ್ನ ಒಬ್ಬ ಅಧಿಕಾರಿ ಆಗಲಿ, ಒಬ್ಬ ಹೀರೋ ಆಗಲಿ, ಯಾರೋ ಒಬ್ಬ ಕೂಡ ರೋಲ್ ಮಾಡಲಾಗಿ ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ. ಈಗಿನ ಟೈಮಲ್ಲಿ ಇವರು ಅಧಿಕಾರಿಗಳು ಅಸಭ್ಯ ವರ್ತನೆ, ಅಶ್ಲೀಲವಾಗಿ ವರ್ತನೆ ಮಾಡೋದು, ಅಧಿಕಾರನ ದುರುಪಯೋಗ ಪಡಿಸೋದು, ಯಾರಿಗೋಸ್ಕರ ಯಾರೋ ಒಬ್ಬನ ಓಲೈಕೆ ರಾಜಕಾರಣ ಮಾಡೋದು, ಒಬ್ರಿಗೋಸ್ಕರ ಬದುಕೋದು. ಸಮಾಜದಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲರೂ ಅದನ್ನು ನೋಡ್ತಾ ಇರ್ತಾರೆ, ಎಲ್ಲರೂ ಗಮನಿಸ್ತಾ ಇರ್ತಾರೆ. ನೋಡ್ತಾ ಇರತ್ತೆ ಅನ್ನೋದು ಕೂಡ ಗಮನ ಇಲ್ದಂಗೆ ಅಧಿಕಾರಿಗಳೇ ತಪ್ಪಾಗಿ ಏನೇನೋ ವರ್ತನೆಗಳು ಮಾಡ್ತಾ ಇದ್ದರೆ ಸಮಾಜ ಒಪ್ಕೊಳ್ಳುತ್ತೆ ಇಲ್ಲ ಗೊತ್ತಿಲ್ಲ. ಜನ ಅದನ್ನು ಕಂಡೀಷನಾಗಿ ಒಪ್ಕೊಳ್ಳಲ್ಲ. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅದಕ್ಕೊಂದು ಸರಿಯಾದ ಕಾನೂನು ಬರಬೇಕು ಫಸ್ಟು. ಏನಂತಂದರೆ ಈಗ ಈ ಥರ ಪದೇ ಪದೇ ಆಗ್ತಾ ಇದ್ದಾಗ ರಾಸಲೀಲೆ ನಡೀತಾ ಇರ್ತವೆ. ಅದು ಎಲ್ಲರೂ ನೋಡ್ತಾರೆ, 2 ದಿವಸ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಸರಿಯಾದ ಕಾನೂನು ಬಂದರೆ ಒಂದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ, ಜನ ಸರಿ ಹೋಗ್ತಾರೆ.